ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಚೋಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಫ್ರೆಂಡ್ಸ್. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದು ನಾಟಿ ಚೋಳಿಕಾಯಿ, ಇದನ್ನು ಗೋರಿಕಾಯಿ ಅಂತಲೂ ಕರೀತಾರೆ. ಇದು ನಾಟಿ ಇರೋದು ನೋಡಿ. ಈ ಥರ ಬಿಡಿಸ್ಕೊಂಡು ನಾನು ಕಟ್ ಮಾಡಿಲ್ಲ, ಕೈಯಿಂದ ಬಿಡಿಸ್ಕೊಂಡಿದ್ದೀನಿ. ಬಿಡಿಸಿ ಈ ಥರ ಒಂದೆರಡು ನೀರು ವಾಶ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ. ಇವಾಗ ಇದನ್ನು ನಾವು ಮೊದಲಿಗೆ ಹುರ್ಕೊಳ್ಳೋಣ. ಹುರ್ಕೊಳ್ಳೋಕ್ಕೆ ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇವಾಗ ಈ ಕಡಾಯಿಗೆ ನಾನು ಡೈರೆಕ್ಟಾಗಿ ತೊಳೆದಿಟ್ಕೊಂಡಿರುವಂಥ ಚೋಳಿಕಾಯಿನ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಎಣ್ಣೆ ಹಾಕದೆ ಹಾಗೆ ಒಂದು 5 ನಿಮಿಷ ಹುರ್ಕೋಬೇಕಾಗುತ್ತೆ. ಯಾಕಂದರೆ ಇದನ್ನು ತೊಳೆದಿಟ್ಕೊಂಡಿರ್ತೀವಲ್ಲ ನಾವು ಚೋಳಿಕಾಯಿನ, ಅದು ನೀರು ಬಿಟ್ಕೊಂಡಿರುತ್ತೆ ಫ್ರೆಂಡ್ಸ್. ಆ ನೀರು ಡ್ರೈ ಆಗೋವರೆಗೂ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಒಂದು ಸರ್ತಿ ನೀರು ಡ್ರೈ ಆದಮೇಲೆ ನಾವು ಎಣ್ಣೆನ ಹಾಕ್ಕೊಳ್ಳೋಣ. ಅಲ್ಲಿವರೆಗೂ ಹೀಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ನೀರು ಡ್ರೈ ಆಗಿದೆ. ಇವಾಗ ನಾನು 1-2 ಟೀ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಇವಾಗ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಹಿಂದೆನೂ ನಾನು ಒಂದು ಸರ್ತಿ ಚೋಳಿಕಾಯಿದು ಪಲ್ಯದು ವೀಡಿಯೋ ಮಾಡಿ ಹಾಕಿದ್ದೀನಿ. ಅದು ನಾನು ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದ್ದೀನಿ. ಇದನ್ನು ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ನೀವು ಒಂದು ವೇಳೆ ಅದನ್ನು ನೋಡೋಂಗಿದ್ರೆ ಹೋಗಿ ನನ್ನ ವೀಡಿಯೋದಲ್ಲಿ ಚೆಕ್ ಮಾಡ್ಬೋದು. ಆಮೇಲೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಮೆನ್ಷನ್ ಮಾಡಿರ್ತೀನಿ. ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ಮಾಡೋಂಗಿದ್ರೆ. ಇವಾಗ ನಾನು ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜನ ತೊಗೊಂಡಿದ್ದೀನಿ. ನನ್ನ ಹತ್ರ ಆಲ್ರೆಡಿ ನಾನು ಹುರಿದಿಟ್ಕೊಂಡಿದ್ದೆ ಕಡಲೆ ಬೀಜನ. ನೀವು ಹುರಿದಿಲ್ಲ ಅಂದರೆ ಹುರ್ಕೊಳ್ಳಿ. ಇವಾಗ ಈ ಕಡಲೆ ಬೀಜನ ಜಾರ್ಗೆ ಹಾಕ್ಕೊಳ್ಳೋಣ, ಮಿಕ್ಸಿ ಜಾರ್ಗೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ತೊಳೆದು. ಇವಾಗ ಕಡಲೆ ಬೀಜನೂ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇದನ್ನು ಒಂಥರ ತರಿಯಾಗಿ ಇರಬೇಕು ಫ್ರೆಂಡ್ಸ್. ಇದು ಅಂದರೆ ನೋಡಿ, ಈ ಥರ ಇರಬೇಕು. ಫುಲ್ ಫೈನ್ ಪೌಡ್ರ್ ಮಾಡ್ಕೊಳ್ಳೋದು ಬೇಡ, ಈ ಥರನೇ ಇರಬೇಕು. ನೋಡಿ, ಚೋಳಿಕಾಯಿನೂ ಇವಾಗ ಆಲ್ರೆಡಿ ಸ್ವಲ್ಪ ಹುರಿದಿದೆ, ಇನ್ನೂ ಹುರಿಬೇಕು ಫ್ರೆಂಡ್ಸ್. ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನಾವು ಚಪಾತಿ ಜೊತೆ, ಜೋಳದ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ನಮ್ಮ ಉತ್ತರ ಕರ್ನಾಟಕದ ಚೋಳಿಕಾಯಿ ಒಂದು ಸರ್ತಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಚೋಳಿಕಾಯಿನ ಹುರ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಕಡಾಯಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಪಲ್ಯ ಮಾಡ್ಕೊಳ್ಳೋಣ. ನೋಡಿ, ನನಗೆ ಎಷ್ಟು ಎಣ್ಣೆ ಬೇಕೋ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾಗಿದ್ದು ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೋಬೋದು. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಯಾಕಂದರೆ ಮೊದಲೇ ನಾವು ಚೋಳಿಕಾಯಿ ಹುರ್ಕೊಳ್ಳೋವಾಗಲೂ ಆಯಿಲ್ ಹಾಕ್ಕೊಂಡಿದ್ವಿ, ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಕರಿಬೇವು ಹಾಕೋತಾ ಇದ್ದೀನಿ. ನೋಡಿ, ಕರಿಬೇವು ಚಟಪಟ ಅಂತ ಇದೆ. ಈ ಟೈಮಲ್ಲಿ ನಾನು ಹೆಚ್ಚಿಟ್ಕೊಂಡಿರುವಂಥದ್ದು 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಂಪಗಾಗಬೇಕು ಈರುಳ್ಳಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೀವು ನಾಟಿ ಚೋಳಿಕಾಯಿನೇ ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನಾರ್ಮಲಿ ಸಿಗುತ್ತಲ್ಲ ಆ ಚೋಳಿಕಾಯಿಂದನೂ ಈ ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ 2-3 ಇಂಗ್ರೀಡಿಯೆಂಟ್ಸಿಂದ ಅಷ್ಟೇ ಮಾಡ್ಕೊಂಡಿರುವಂಥ ಪಲ್ಯ. ಇದಕ್ಕೆ ಜಾಸ್ತಿ ಮಸಾಲೆಗಳನ್ನ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. ಅಷ್ಟು ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಇದಕ್ಕೆ ಟೊಮೊಟೊ ಅವಶ್ಯಕತೆಯೂ ಇಲ್ಲ, ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಏನೂ ಹಾಕ್ದೇ ಅಷ್ಟು ಟೇಸ್ಟಿಯಾಗಿರುವಂಥ ಪಲ್ಯನ ನೀವು ರೆಡಿ ಮಾಡ್ಕೋಬೋದು. ವೀಡಿಯೋನ ಮಾತ್ರ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈರುಳ್ಳಿ ಕೆಂಪು ಫ್ರೈ ಆಗಿದೆ. ಇವಾಗ ನಾನು ನಮ್ಮದು ಮಸಾಲೆ ಖಾರನ ಹಾಕೋತಾ ಇದ್ದೀನಿ. 3 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರ್ ಆದರೂ ನೀವು ಇದೇ ಸೇಮ್ ಕ್ವಾಂಟಿಟಿಲಿ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಜೀರಿಗೆ ಪುಡಿನೂ ಸೇರಿಸ್ಕೊಂಡಿದ್ದೀರಿ. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ, ಇಲ್ಲಾಂದರೆ ಮಸಾಲೆ ಎಲ್ಲ ಸೇದೋಗೋ ಚಾನ್ಸಸ್ ಇರುತ್ತೆ. ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಅನ್ನಿಸ್ತಾ ಇರ್ಬೋದು ಇಲ್ಲಿ ಆಯಿಲ್ ಇಲ್ಲ ಅಂತ. ನೀವೆಲ್ಲ ಮಸಾಲೆನ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಯಿಲ್ ಸಪ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಅದು ಮಸಾಲೆ ಖಾರದಲ್ಲಿ ಸ್ವಲ್ಪ ಲಂಗ್ಸ್ ಇರುತ್ತಲ್ಲ, ಎಲ್ಲ ಲಂಗ್ಸ್ನ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇರಬೇಕು ಈ ಟೈಮಲ್ಲಿ, ಇಲ್ಲಾಂದರೆ ಮಸಾಲೆ ಸೀದೋದ್ರೆ ಪಲ್ಯ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ನೋಡಿ, ಎಲ್ಲ ಮಸಾಲೆ ಫ್ರೈ ಆಗ್ತಾಯಿದೆ. ಇವಾಗ ಈ ಟೈಮಲ್ಲಿ ಚೋಳಿಕಾಯಿನ ಹಾಕ್ಕೊಂಬಿಡೋಣ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಎಲ್ಲ ಮಸಾಲೆನೂ ನಮಗೆ ಚೋಳಿಕಾಯಿ ಜೊತೆ ಹೊಂದ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ಈ ಪಲ್ಯನ ವಾರದಲ್ಲಿ ಇಡೀ ದಿನ ಕೊಟ್ಟರು ನಾನು ತಿಂತೀನಿ, ಅಷ್ಟು ಚೆನ್ನಾಗಿರುತ್ತೆ. ಈ ಪಲ್ಯ ಜೊತೆ ಜೋಳದ ರೊಟ್ಟಿ ಒಂದು ಆಗಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಊರ ಕಡೆ ತರಕಾರಿ ಅಂದರೆ ಅದ್ರ ಮಾತೇ ಬೇರೆ ಇರುತ್ತೆ, ಅದ್ರ ಟೇಸ್ಟೇ ಬೇರೆ ಇರುತ್ತೆ ಫ್ರೆಂಡ್ಸ್. ಇವಾಗ ಚೌಳಿಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಡಲೆ ಬೀಜ ಮತ್ತು ಕೊತ್ತಂಬರಿದು ಏನು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ಫ್ರೆಂಡ್ಸ್ ಇದು. ಏನು ಜಾಸ್ತಿ ನಮಗೆ ಅದು ಇದು ಅಂತ ಏನಿಲ್ಲ, ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ನೀವು ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಅಷ್ಟು ಈಸಿ ಆಗುವಂಥದ್ದು ಇದು. ಮನೇಲಿ ತರಕಾರಿ ಏನೂ ಇಲ್ಲ ಅಂದಾಗ ಈ ಥರ ಚೌಳಿಕಾಯಿ ಒಂದಿದ್ರೆ ನೀವು 2 ನಿಮಿಷದಲ್ಲೇ ಮಾಡ್ಕೋಬೋದು. ನಿಮಗೆ ಅಡುಗೆ ಮಾಡೋಕ್ಕೆ ಮನಸ್ಸಿಲ್ಲ ಅಂದರೂ ಕೂಡ ಈ ಥರ ಚೌಳಿಕಾಯಿ ನೀವು 2 ಮಿನಿಟ್ಸಲ್ಲಿ ಮಾಡ್ಕೊಂಡ್ಬಿಡ್ಬೋದು, ಜಾಸ್ತಿ ಟೈಮ್ ತೊಗೊಳಲ್ಲ. ಇವಾಗ ನಾನು ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರ್ತಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 2 ನಿಮಿಷ ಇದನ್ನು ಕುದಿ ಬರೋವರೆಗೂ ಹೀಗೆ ಬಿಡೋಣ, ಮುಚ್ಚಕ್ಕೆ ಹೋಗಬೇಡಿ ಮೇಲೆ ಮುಚ್ಚಳನ. ನೋಡಿ, ಇವಾಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು ಸೈಡಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ಪ್ಲೇಟ್ ಮುಚ್ಚಿ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಬಿಡಿ. ನೋಡಿ, ಈ ಥರ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ. ನೋಡಿ, 5 ನಿಮಿಷ ಆದಮೇಲೆ ತೆಗೆದಿದ್ದೀನಿ. ಪಲ್ಯ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ. ಇನ್ನೊಂದು ಚೂರು ನೀರಿದೆ, ಅದು ಸ್ವಲ್ಪ ಡ್ರೈ ಆದರೆ ಸಾಕು ನಮಗೆ. ನೋಡಿ, ಫುಲ್ ನೀರು ಡ್ರೈ ಆಗಿದೆ, ಪಲ್ಯ ತಿನ್ನೋಕೆ ರೆಡಿಯಾಗಿದೆ ಫ್ರೆಂಡ್ಸ್. ಇಲ್ಲಾಂದರೆ ಮೊದಲು ತೋರಿಸಿರೋ ಥರ ನಿಮಗೆ ಸ್ವಲ್ಪ ಸ್ಟಿಕ್ಕಿ ಆಗಿದ್ರೂ ಕೂಡ ಬೇಕು ಅಂದರೆ ಆ ಥರನೂ ಮಾಡ್ಕೋಬೋದು. ನೋಡಿ, ತುಂಬ ಕಡಿಮೆ ಟೈಮಲ್ಲಿ ನಾನು ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ. ಈ ಚೌಳಿಕಾಯಿ ಪಲ್ಯ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.